ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಂವಿಧಾನದ ಹೆಸರಿನ ಮೇಲೆ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. ತಂದೆಯವರು ಅದೇ ಹಾದಿಯಲ್ಲಿದ್ದು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತೇನೆ. ಸಂವಿಧಾನ ಉಳಿಸುವ ನಿಟ್ಟಿನಲ್ಲಿ ನಾನು ಕೂಡ ಪ್ರಯತ್ನಿಸುತ್ತೇನೆ ಎಂದು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದ್ದಾರೆ. ಸಂಸದೆಯಾಗಿ ಬಳಿಕ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಇದೇ ವೇಳೆ ರಾಣಿ ಚೆನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪ್ರಿಯಾಂಕಾ ಗೌರವ ಸಲ್ಲಿಸಿದ್ರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿ, ಬೆಳಗಾವಿಗೆ ಬರ್ತಾ ಇದ್ದಂತೆಯೇ ಮೊದಲು ನಾಗನೂರು ರುದ್ರಾಕ್ಷಿ ಮಠಕ್ಕೆ ಭೇಟಿ ಕೊಟ್ಟೆ. ಆ ಬಳಿಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಕಿತ್ತೂರು ರಾಣಿ ಚೆನ್ನಮ್ಮ, ಶಿವಾಜಿ ಮಹಾರಾಜ್, ಸಂಗೊಳ್ಳಿ ರಾಯಣ್ಣ ಸೇರಿ ಮಹನೀಯರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದೇನೆ. ತುಂಬಾ ಖುಷಿ ಆಗುತ್ತೆ ಎಂದರು. ಮುಂದುವರೆದು ಮಾತನಾಡಿ, ಚಿಕ್ಕೋಡಿ ಹೊಸ ಜಿಲ್ಲೆ ಆಗಬೇಕು ಎಂದು ಅಲ್ಲಿನ ಜನ ಮನವಿ ಸಲ್ಲಿಸಿದ್ದಾರೆ. ಈ ಭಾಗದ ಅಭಿವೃದ್ಧಿ ಆಗೋ ಉದ್ದೇಶದಿಂದ ಚಿಕ್ಕೋಡಿ ಜಿಲ್ಲೆ ಆಗೋದು ಒಳ್ಳೆಯದು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯನ್ನ ಭೇಟಿಯಾಗಿ ಚರ್ಚೆ ಮಾಡ್ತೀನಿ. ಆ ಬಗ್ಗೆ ನಾನು ಕೂಡ ಧ್ವನಿ ಎತ್ತುತ್ತೇನೆ. ಈಗ ನಾನು ಕಲಿಯೋದು ಅಷ್ಟೇ ಮಾಡುವಂತೆ ತಂದೆಯವರು ಹೇಳಿದ್ದಾರೆ. ಸಂಸತ್ನಲ್ಲಿ ದೊಡ್ಡ ನಾಯಕರು ಮಾತನಾಡುವುದನ್ನ ಆಲಿಸು, ಅವರು ಯಾವ ವಿಚಾರ ಎತ್ತಿಕೊಳ್ಳುತ್ತಾರೆ ಎಂಬುದನ್ನು ನೋಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಮುಂದೆ ನಮ್ಮ ವಿಚಾರಗಳನ್ನ ಹೇಗೆ ಮಂಡಿಸಬೇಕು ಎಂಬುದು ಇದರಿಂದ ಕಲಿಯಲು ಅನುಕೂಲ ಆಗತ್ತೆ ಎಂದು ಪ್ರಿಯಾಂಕಾ ತಮ್ಮ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನಾನು ಈ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ರೆ ಜನ ಮೆಚ್ಚಿ ಮುಂದಿನ ಚುನಾವಣೆಯಲ್ಲಿ ಇನ್ನೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬಹುದು. ಬೆಳಗಾವಿ ಮತ್ತು ಬೆಂಗಳೂರಿನಿಂದ ತಮ್ಮನ್ನ ಸೋಲಿಸಲು ಡೈರೆಕ್ಷನ್ ಬಂದಿತ್ತು ಎಂಬ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಆ ರೀತಿ ಏನೂ ಇಲ್ಲ. ಎಲ್ಲರೂ ತಮ್ಮ ಕ್ಷೇತ್ರದಲ್ಲಿ ನನ್ನ ಗೆಲ್ಲಿಸಲು ಪ್ರಯತ್ನಿಸಿದ್ದಾರೆ. ಒಂದು ಒಳ್ಳೆಯ ತಂಡವಾಗಿ ನಾವೆಲ್ಲ ಕೆಲಸ ಮಾಡಿದ್ರಿಂದ 90,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲಲು ಸಾಧ್ಯವಾಗಿದೆ ಎಂದರು. ಸಂಸದೆಯಾಗಿ ನಾನು ಮೊದಲನೇ ಬಾರಿಗೆ ಬೆಳಗಾವಿಯಲ್ಲಿ ಬಂದಿದ್ದೀನಿ. ಸೊ ಇವತ್ತು ನಮ್ಮ ಪಾರ್ಟಿ ಕಾರ್ಯಕರ್ತರು ಭಾಳ ಸ್ವಾಗತ ಮಾಡ್ಕೊಂಡಿದ್ದಾರೆ. ಎಲ್ಲ ಮಹಾನಾಯಕರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ಬಂದ್ವಿ. ಈಗ ಮತ್ತೆ ಎಲ್ಲ ಲೀಡರ್ಸ್, ಬೆಳಗಾವಿ ಲೀಡರ್ಸಲ್ಲಿ ನಾವು ಸಾಯಂಕಾಲ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಆಶೀರ್ವಾದ ತಗೋತೀವಿ. ಮೇಡಮ್, ಈಗ ತಾವು ಸಂಸದರಾಗಿರೋದು, ಈಗ ನೀವು ಕ್ರಾಂತಿ ನೆಲದ ಅಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ನೆಲದ ಪ್ರತಿನಿಧಿಯಾಗಿ ಸಂಸದರಾಗಿ ಪ್ರವೇಶ ಮಾಡಿದ್ರ. ಈಗ ಮೊಟ್ಟ ಮೊದಲ ಬಾರಿಗೆ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರು? ಈ ಕಡೆ ಅದೇ ರೈತರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಈಗಾಗಲೇ ಕ್ಯಾಂಪೇನಲ್ಲಿ ಹೇಳಿದ್ದೆ ನಾನು. ಮತ್ತು ಅವರು ಈಗಾಗಲೇ ಕೆಲವರು ಮನವಿ ಮಾಡಿದ್ದಾರೆ. ಮತ್ತು ಯುವಕರಿಗೆ ನಾನು ಮಾಡಬೇಕಂದ್ರೆ ನಂದು ಭಾಳ ಆಸೆ ಇದೆ. ಯಾಕಂದರೆ ನಾನು ಒಬ್ಬ ಯುವಕ ಆಗಿದ್ದು ನಮಗೆ ಗೊತ್ತು, ಕಾಲೇಜಿಂದ ಎಷ್ಟು ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಹೊರಗೆ ಬರ್ತಾರೆ. ಬಟ್ ಅವ್ರಿಗೆ ಓದು ತಕ್ಕ ಮಟ್ಟಿಗೆ ಅವ್ರಿಗೆ ಜಾಬ್ ಸಿಗಲ್ಲ, ಮತ್ತು ಬೇರೆ ಕಡೆ ಹೋಗ್ತಾರೆ. ನಮ್ಮ ಬೆಳಗಾವಿಯಲ್ಲಿ ಉಳ್ಕೊಂಡವ್ರಿಗೆ ಇಲ್ಲೇ ಜಾಬ್ ಮಾಡುವಂಥ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬರಬೇಕಂತ ನಮ್ಗೆ ಆಸೆ ಇದೆ. ಮೇಡಮ್, ಇವಾಗ ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದೆ. ತಮ್ಮ ಕ್ಷೇತ್ರಕ್ಕಾಗಲಿ ಕರ್ನಾಟಕಕ್ಕಾಗಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ತಾವು? ಎಸ್, ಹೋದ ಸರ್ಕಾರಕ್ಕೆ ನಮಗೆ ಸಂಬಂಧ ಇತ್ತು. ಈ ಬಾರಿ ಅಟ್ಲೀಸ್ಟ್ ನಮ್ಮ ಕರ್ನಾಟಕಕ್ಕೆ ನಾವು ಹೆಚ್ಚು ತೆರಿಗೆಯನ್ನು ಕಟ್ತೀವಿ ನಾವು, ಬಟ್ ನಮಗೆ ಹೊರಗೆ ಬರೋದು ಕಡಿಮೆ. ಸೊ ಈ ಬಾರಿ ಭಾಳ ನಿರೀಕ್ಷೆ ಇದೆ ನಮಗೆ. ನೋಡೋಣ ಏನು ಪ್ಲ್ಯಾನ್ ಮಾಡಿದ್ದಾರೆ ಫೈನಾನ್ಸ್ ಮಿನಿಸ್ಟರ್. ಚಿಕ್ಕೋಡಿ ಕ್ಷೇತ್ರ ಈ ಮೊದಲನೇ ಬಾರಿಗೆ ಒಂದು ಹಿಂದುಳಿದ ಇದಕ್ಕೆ ಬಂದಿದೆ. ಮೊದಲು ಬಿ ಶಂಕರಾನಂದ ಅದನ್ನು ಪ್ರತಿನಿಧಿಸ್ತಾ ಇದ್ರು. ಇವಾಗ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ ಅಂತ ದೊಡ್ಡ ಮಹಾನ್ ವ್ಯಕ್ತಿಗಳು ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ತಮಗೆ ಯಾವ ರೀತಿ ತಮ್ಮ ಐಡಿಯಾಲಜಿಯನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಆ ಕ್ಷೇತ್ರದಲ್ಲಿ? ನಮಗೆ ಜವಾಬ್ದಾರಿ ಭಾಳ ಹೆಚ್ಚಿದೆ. ನಾನು ಪಾರ್ಲಿಮೆಂಟಲ್ಲಿ ಪ್ರಮಾಣ ವಚನ ಹೋದಾಗ ಒಬ್ಬರು ವೆಸ್ಟ್ ಬೆಂಗಾಲ್ MP ಅವರು ಅವ್ರಿಗೆ ಯಾವ ಕ್ಷೇತ್ರ ಅಂತ ಕೇಳಿದ್ರು. ಚಿಕ್ಕೋಡಿ ಅಂತಂದು ಅವ್ರ ನೆನಪಿದೆ, ಬಿ ಶಂಕರಾನಂದ ಅಂತ ಅವರೇ ಖುದ್ದಾಗೆ ಹೇಳಿದ್ರು. ಸೊ ಅಷ್ಟು ಮಹತ್ವ ಇರೋದ ಕ್ಷೇತ್ರ ಇದೆ. ಸೊ ನನಗೆ ಜವಾಬ್ದಾರಿ ಜಾಸ್ತಿ ಇದೆ. ಸೊ ಖಂಡಿತವಾಗಿ ಯಾವುದೋ ಪ್ರಿಯಾರಿಟಿ ವೈಸ್ ನಾವು ಯಾವ ಹೆಚ್ಚಿನ ಮ್ಯಾಟರ್ನ ಮೇಡಮ್, ಈಗ ಭಾಳಷ್ಟು ಮರಾಠಿ ಚಾನೆಲ್ಗಳು ಇದ್ದಾವೆ. ನೀವು ಬೇಕಾದ್ರೆ ಇಂಗ್ಲೀಷ್ನಲ್ಲೇ ನಿಮ್ಗೆ ಯಾವ್ದು ಕನ್ವಿನ್ಸ್ ಆಗ್ತದೆ, ಅದು ಹಿಂದಿ ಅಥವಾ ಇಂಗ್ಲೀಷ್, ನಿಮ್ದೇನು ಎಕ್ಸ್ಪ್ರೆಷನ್ ಇದೆ ಹೇಳ್ಬಿಡಿ. पहली बार हम बेलगावी जिले में एक संसद बनकर आए हैं. तो हमारे सभी पार्टी कार्यकर्ताओं ने हमको बहुत ही धूमधाम से हम लोग का वेलकम किया है. तो उनको मैं बहुत बहुत आभारी हूँ. और सभी महानायक के सभी मूर्तियों को हमने मालार्पण किया है. तो और भी बड़े बड़े लोगों MLA से उनके घर को हम मिलेंगे और उनका आशीर्वाद देंगे. तो आज का हमारा ये प्लान है. ಈಗ ಪಾರ್ಲಿಮೆಂಟ್ನಲ್ಲಿ ನೀವು ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿದ್ದೀರ ಸ್ವಲ್ಪ ಇಂಗ್ಲೀಷ್ನಲ್ಲಿ ಹೇಳ್ತೀವಿ.
ಪಾರ್ಲಿಮೆಂಟಲ್ಲಿ पार्लियामेंट में ಹಾಂ, ನೀವು ಏನೇನು ವಿಚಾರಗಳನ್ನು ಏನೇನು ಈಗ ತಾವು ಪ್ರವೇಶ ಮಾಡಿ ಬಂದಿದ್ರಿ, ಯಾವ ರೀತಿ ಅನುಭವ ಆಯಿತು, ನೀವು ಮುಂದೆ ಯಾವ ರೀತಿ ಮಾಡಬೇಕು? अनुभव तो बड़ा ಒಳ್ಳೆಯದಾಗಿದೆ. ಹ್ಞೂ हमें वहाँ बड़े बड़े लोगों का वो डिबेट करना उनके मुझे तो अभी पिताजी ने सिर्फ ऑब्जर्वेशन से बड़े बड़े लोगों को वो कैसे बात करते हैं, वो कैसे पॉइंट्स मैटर, कौन से मैटर्स वहाँ पर स्पीकर के सामने उठाते हैं, तो वो सब ऑब्जर्व करके हम जब मैं तैयार हुई तब मैं वहाँ पर थोड़ा स्टडी करके थोड़ा रिसर्च करके तो तब हम जो भी मैटर हम वहाँ पर हमारा मैटर उठाएंगे। अब चिकोड़ी से कांग्रेस से बहुत बरस के बाद उधर जो चुना के गए, इसके बारे में आपको बाकी के कैंडिडेट ने कैसे यह किया? आप यंगेस्ट एमपी है इस देश की, तो पहला अनुभव कैसा रहा आपका? अनुभव तो बहुत ही अच्छा रहा। तो सभी वहाँ लीडर ने शुभकामनाएं दी, तो बहुत ही आपका ब्राइट फ्यूचर, क्योंकि छोटे साल में वहाँ तो 40-50 ईयर्स के हैं जो अभी अभी एमपी हुए, तो हमने तो थोड़ा अर्ली स्टार्ट किया है, तो ऐसे बोल सकते हैं तो आपका भविष्य उज्जवल होगा, तो ऐसा सबने आशीर्वाद किया। तो वो भी थोड़ा सभी हमारे अलाइंस इंडिया ब्लॉक के अलाइंस पार्टी भी हमसे मिले, सोनिया मैम से भी मिले हम, तो उन्होंने हमको सपोर्ट किया है। तो सर जी आए थे, तो उन्होंने बोला आपको जो भी मदद मिलेगी तो हमें मिल सकते हो, तो उन्होंने ऐसा बोला। आप ज़्यादा से ज़्यादा प्रेफरेंस किसको देने वाले हैं अभी चुनाव के? अभी नेक्स्ट मैटर्स में हम एम्प्लॉयमेंट ಮೇಡಮ್, ಇವಾಗ ಲೋಕಸಭೆಯಲ್ಲಿ ಒಂದು ಮಜಬೂತ ವಿಪಕ್ಷ ಪಕ್ಷ ಆಗಿದೆ, ವಿರೋಧ ಪಕ್ಷದಾಗಿದೆ. ಈಗ ಯಾವ ರೀತಿ ಇದನ್ನು ನೀವು ತಮ್ಮ ಒಂದು ವಿರೋಧ ಪಕ್ಷದ ನೇತೃತ್ವ ಆಗ್ತಾ ಇದ್ದೀರಿ, ಒಂದು ಯುವ ನಾಯಕರಿದ್ದೀರಿ, ಯಾವ ರೀತಿ ನೋಡ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಯಾವ ರೀತಿ ತಮ್ಮ ಬಲ ಕೊಡ್ತಾರೆ? ಮೊನ್ನೆ ತಾನೇ ರಾಹುಲ್ ಗಾಂಧಿ ಅವರು ಒಳ್ಳೆಯ ರೆಸ್ಪಾನ್ಸನ್ನು ಕೊಟ್ಟರು ನಮ್ಮ ವಿರೋಧ ಪಕ್ಷದವ್ರಿಗೆ. ಸೊ ಭಾಳ ಖುಷಿ ಆಗ್ತದೆ, ಇಂಥ ನಾಯಕರ ಜೊತೆ ನಾವು ಕೆಲಸ ಮಾಡ್ತೀವಿ. ಸೊ ಅವ್ರಿಗೆ ನೋಡಿ ಕಲಿಯೋದು ಭಾಳ ಇದೆ ಕಡೆಗೆ. ಅವ್ರಿಗೆ ನಾವು ಭೇಟಿಯಾಗಿದ್ದೀವಿ ಸೊ ಎಲ್ಲ ನೋಡಿ ಅಬ್ಸರ್ವ್ ಮಾಡಿ. ಲೋಕಸಭಾ ಸ್ಪೀಕರು ವಿರೋಧ ಪಕ್ಷದ ನಾಯಕರುಗಳಿಗೆ ಮಾತಾಡೋಕೆ ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ತಾವು ಅನುಭವ ಏನಾದರೂ? ಹೌದೌದು, ನಮ್ಮ ನಾಯಕರು ಯಾವಾಗ ಎದ್ದು ನಿಂತ್ಕೊಂಡು ಅವ್ರು ಮಾತಾಡ್ಬೇಕಂತಾರೆ, ಸೊ ಅವ್ರು ಜಾಸ್ತಿ ಅಪಾರ್ಚುನಿಟಿ ಕೊಡಲ್ಲ. ಸೊ ಭಾಳ ಅದು ಬೇಸರ ತಂದಿದೆ. ಸೊ ಖಂಡಿತವಾಗಿ, ಬಟ್ ಆದರೂ ಕೂಡ ನಮ್ಮ ನಾಯಕರು ಒಳ್ಳೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.